ಒಳ ಮೀಸಲಾತಿ ಜಾರಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನೀವು ಬೇಡ ಅಂದ್ರೂ ಕೂಡ ನಾವು ಕೊಡ್ತೀವಿ. ಸುಪ್ರೀಂ ಕೋರ್ಟ್ ಆರ್ಡರ್ ಬಂದಿದೆ, ಜಾರಿ ಮಾಡ್ತೀವಿ. ಬಾಬು ಜಗಜೀವನ್ ರಾಮ್ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಳ ಮೀಸಲಾತಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ. ನೀವು ಬೇಡ ಅಂದ್ರೂ ಕೂಡ ನಾವು ಕೊಡ್ತೀವಿ. ಕೋರ್ಟ್ ಆದೇಶ ಕೂಡ ಬಂದಿದೆ. ಸುಪ್ರೀಂ ಕೋರ್ಟ್ ಈಗಾಗಲೇ ಹೇಳಿದೆ, ಆಯಾ ರಾಜ್ಯಗಳಲ್ಲಿ ಆ ಜಾತಿ ಸಮುದಾಯ ಜನಸಂಖ್ಯೆಗೆ ಆಧಾರವಾಗಿ ನೀವು ಒಳ ಮೀಸಲಾತಿಯನ್ನು ಕಲ್ಪಿಸಬಹುದು ಅಂತ. ಹೀಗಾಗಿ ಬಾಬು ಜಗಜೀವನ್ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ನಾಗಮೋಹನ್ ದಾಸ್ ವೈಜ್ಞಾನಿಕ ವರದಿ ನೀಡೋಕೆ ಸಮಯ ಕೇಳಿದ್ದಾರೆ. ಇನ್ನೆರಡು ತಿಂಗಳ ಕಾಲಾವಕಾಶವನ್ನ ನಾವು ಕೊಟ್ಟಿದ್ದೇವೆ. ಯಾವ ಕಾರಣಕ್ಕೂ ಒಳ ಮೀಸಲಾತಿಯನ್ನ ನಿಲ್ಲಿಸೋದಿಲ್ಲ. ಸಮುದಾಯದ ಜನ ಈ ವಿಚಾರದಲ್ಲಿ ಅನಗತ್ಯ ಹೋರಾಟ ಮಾಡೋದನ್ನ ಬಿಟ್ಬಿಡಬೇಕು. ಒಳ ಮೀಸಲಾತಿ ಜಾರಿ ಆಗದೆ ಬಡ್ತಿ ಮೀಸಲಾತಿಯನ್ನು ಕೊಡೋದಕ್ಕೆ ಹೋಗಲ್ಲ. ನಮ್ಮ ಮಾತಿಗೆ ನಾವು ಈಗಲೂ ಬದ್ಧ ಆಗಿರ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯನವರು ಮಾತನಾಡಿರೋದು. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಪರ ವಿರೋಧ ವ್ಯಕ್ತವಾಗ್ತಾ ಇತ್ತು. ಸಿದ್ದರಾಮಯ್ಯನವರು ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಈ ಒಳ ಮೀಸಲಾತಿ ಅಂತ ಇದೆಯಲ್ಲ, ಒಳ ಮೀಸಲಾತಿ ಬಗ್ಗೆ ಈಗಾಗಲೇ ಒಂದು ಆಯೋಗವನ್ನು ರಚನೆ ಮಾಡಿದ್ದೀನಿ. ನಾಗಮೋಹನ್ ದಾಸ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಅವರು ಇಂಟ್ರೀಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಬಗ್ಗೆ ಯಾರೂ ಸಂಶಯ ಇಟ್ಟಬೇಕಾದಂಥ ಅಗತ್ಯ ಇಲ್ಲ. ಸುಪ್ರೀಂ ಕೋರ್ಟ್ ವರದಿ ಕೊಟ್ಟಿರೋದ್ರಿಂದ ನಾವು ಅದನ್ನು ಪಾಲನೆ ಮಾಡಲೇಬೇಕು. ನಮ್ಮ ಸರ್ಕಾರ ಅದನ್ನು ಜಾರಿ ಮಾಡಲಿಕ್ಕೆ ಬದ್ಧವಾಗಿದೆ. ಆದರೆ ವೈಜ್ಞಾನಿಕವಾಗಿ ಸಂವಿಧಾನಾತ್ಮಕವಾಗಿ ಅದನ್ನು ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನಾಗಮೋಹನ್ ದಾಸ್ ಅವರು 2 ತಿಂಗಳು ಟೈಮನ್ನು ಕೇಳಿದ್ದಾರೆ. ನಾನು 2 ತಿಂಗಳು ಟೈಮನ್ನು ಕೊಟ್ಟಿದ್ದೇನೆ. ಆ ವರದಿ ಬಂದ ತಕ್ಷಣವೇ ನಾವು ಒಳ ಮೀಸಲಾತಿಯನ್ನು ಯಾರಿಗೂ ಅನ್ಯಾಯ ಆಗದ ರೀತಿಯಲ್ಲಿ, ಎಲ್ಲರಿಗೂ ನ್ಯಾಯ ಸಿಗೋ ರೀತಿಯಲ್ಲಿ ಮಾಡ್ತೇವೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡ್ತೀವಿ. ನೋಡಪ್ಪ, ನೀವು ಬೇಡ ಅಂದ್ರೂ ನಾವು ಮಾಡ್ತೀವಿ. ಬಿಕಾಸ್ ಸುಪ್ರೀಂ ಕೋರ್ಟ್ ಡಿಸಿಷನ್ ಬಂದ ಮೇಲೆ ಮಾಡದೇ ಇರೋಕ್ಕಾಗ್ತದೇನ್ರಿ? ಅದರಿಂದ ಯಾರು ಸಂಶಯ ಪಟ್ಕೋಬೇಡಿ, ಯಾರು ಹೋರಾಟ ಮಾಡಕ್ಕೆ ಹೋಗಬೇಡಿ. ನಾನು ಈಗಾಗಲೇ